ಸ್ನೇಹಿತರೆ ನಮಸ್ಕಾರ. ಆದಿತ್ಯ ಮಂಡಲಕ್ಕೆ ಸ್ವಾಗತ ಸುಸ್ವಾಗತ. ಆದಿತ್ಯ ಮಂಡಲ ಎಂದರೆ ಸೌರಮಂಡಲ, ಅಂದರೆ ಸೂರ್ಯಮಂಡಲ ಅಥವಾ ಸೂರ್ಯ ಕುಟುಂಬ. ನೂರಾರು ಕೋಟಿ ವರ್ಷಗಳಿಂದ ವಿವಿಧ ಜೀವ ಸಂಕುಲಕ್ಕೆ, ಅಂದರೆ ವಿವಿಧ ಜೀವಿಗಳ ಕುಟುಂಬದ ಉಗಮಕ್ಕೆ ಮತ್ತು ಅವುಗಳ ಅಸ್ತಿತ್ವಕ್ಕೆ ಕಾರಣವಾಗಿರುವ ಪ್ರತ್ಯಕ್ಷ ಶಕ್ತಿ ದೈವ ಈ ಸೃಷ್ಟಿಯ ಮೂಲವಾದ ಆದಿತ್ಯ. ಈ ಆದಿತ್ಯ ಮಂಡಲದಲ್ಲಿ ಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಉಲ್ಕಾಶಿಲೆಗಳು ಮತ್ತು ಅಪಾರ ಪ್ರಮಾಣದ ಸೌರವ್ಯೂಹದ ಕಾಯಗಳು ಇದ್ದರೂ ಸಹ ಸಾಮಾನ್ಯವಾಗಿ ನಮಗೆ ಹೆಚ್ಚಾಗಿ ತಿಳಿದಿರುವುದು ನವಗ್ರಹಗಳು, ಅಂದರೆ 9 ಗ್ರಹಗಳು. ಆ 9 ಗ್ರಹಗಳಲ್ಲಿ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಘನ ಮೇಲ್ಮೈಗಳನ್ನು ಹೊಂದಿರುವ, ಅಂದರೆ ಗಟ್ಟಿಯಾದ ಮೇಲ್ಮೈ ನೆಲ ಹೊಂದಿರುವ ಗ್ರಹಗಳು. ಗುರು ಮತ್ತು ಶನಿ ಈ ಎರಡೂ ದೈತ್ಯ ಗ್ರಹಗಳು ಅನಿಲದಿಂದ ಕೂಡಿದ ಗ್ರಹಗಳಾಗಿದೆ. ಯುರೇನಸ್ ಮತ್ತು ನೆಪ್ಟ್ಯೂನ್ ಹಿಮದಿಂದ ಕೂಡಿದ ದೈತ್ಯ ಗ್ರಹಗಳಾಗಿದ್ದು, ಇನ್ನು ಭೂಮಿಯ ಸುತ್ತಲೂ ಸದಾ ಸುತ್ತುವ ಉಪಗ್ರಹವಾಗಿ ಚಂದ್ರನಿದ್ದಾನೆ. ಈ ಎಲ್ಲ ಶಕ್ತಿಗಳು ಆದಿತ್ಯ ಮಂಡಲದಲ್ಲಿ ಇದ್ದರೂ ಸಹ ಜೀವಿಗಳ ಸೃಷ್ಟಿಗೆ ಮತ್ತು ನಿರ್ವಹಣೆಗೆ ಪ್ರಧಾನ ಪಾತ್ರ ವಹಿಸುವ ಆದಿತ್ಯ ಅಂದರೆ ಸೂರ್ಯ, ಪೃಥ್ವಿ ಅಂದರೆ ಭೂಮಿ, ಚಂದ್ರ ಅಂದರೆ ಸೋಮ, ಈ 3 ದೈತ್ಯ ಶಕ್ತಿಗಳ ಕುರಿತು ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹ ಬಯಸುವ ನಿಮ್ಮ ಪ್ರೀತಿಯ ಪ್ರಕೃತಿ ಪುತ್ರ ಆದಿತ್ಯ ಪೃಥ್ವಿ ಚಂದ್ರ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ.